ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಸಿಸಿಬಿ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ರು. ನನ್ನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಹಾಗೂ ಕೆಟ್ಟ ಕಮೆಂಟ್ ಪೋಸ್ಟ್ ಮಾಡ್ತಿದ್ದಾರೆ ಅಂತ ದೂರನ್ನ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಎಷ್ಟು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ವಿಜಯಲಕ್ಷ್ಮಿಗೆ ಬ್ಯಾಡ್ ಕಾಮೆಂಟ್ ಕೇಸ್. ಇಂದು ಮತ್ತಿಬ್ಬರನ್ನ ಬೇಟೆಯಾಡಿದ ಸಿಸಿಬಿ ಪೊಲೀಸ್. ಹುಬ್ಬಳ್ಳಿ ಧಾರವಾಡ ಮೂಲದ ಇಬ್ಬರು ಲಾಕ್. ಡಿಸೆಂಬರ್ 24ನೇ ತಾರೀಕು ವಿಜಯಲಕ್ಷ್ಮಿ ಅವರೇ ಸಿಸಿಬಿ ಪೊಲೀಸ್ ಠಾಣೆಗೆ ಖುದ್ದು ಹಾಜರಾಗಿ 18ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಂ ಅಕೌಂಟ್ಗಳ ಸ್ಕ್ರೀನ್ ಶಾಟ್ ಜೊತೆ ದೂರನ್ನ ದಾಖಲಿಸಿದ್ರು. ಆರೋಪಿಗಳ ಪತ್ತೆಗೆ ಇಳಿದಿದ್ದ ಸಿಸಿಬಿ ಪೊಲೀಸರು ಜನವರಿ 2ರಂದು ಚಿಕ್ಕಬಾಣಾವರ ಹಾಗೂ ದಾವಣಗೆರೆ ಮೂಲದ ಇಬ್ಬರನ್ನ ಬಂಧಿಸಿದ್ರು. ಮತ್ತೆ ತಲಾಶ್ ಮುಂದುವರೆಸಿದ್ದ ಪೊಲೀಸರು ಇಂದು ಹುಬ್ಬಳ್ಳಿ ಮತ್ತು ಧಾರವಾಡ ಮೂಲದ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿ 23 ವರ್ಷದ ನಾಗರಾಜ್ ಗುಳ್ಳಪ್ಪ ಹಾಗೂ 23 ವರ್ಷದ ಆರೋಪಿ ಪ್ರಶಾಂತ್ ತಳವಾರ ಬಂಧಿತರು. ಹುಬ್ಬಳ್ಳಿ ಮೂಲದ ನಾಗರಾಜ್ ಗುಳ್ಳಪ್ಪ ಪೆಟ್ರೋಲ್ ಬಂಕ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಮತ್ತೊಬ್ಬ ಬಂಧಿತ ಆರೋಪಿ ಧಾರವಾಡ ಮೂಲದ ಪ್ರಶಾಂತ್ ತಳವಾರ ಆಡಿಟರ್ ಆಗಿ ಕೆಲಸ ಮಾಡ್ತಿದ್ದ ಕೆಲಸವನ್ನ ನೀಟಾಗಿ ಮಾಡ್ಕೊಂಡು ಹೋಗಿದ್ರೆ ಈ ಇಬ್ಬರು ಆರೋಪಿಗಳು ಸಿಸಿಬಿ ಪೊಲೀಸರ ಅತಿಥಿ ಆಗ್ತಾ ಇರಲಿಲ್ಲ. ಇವರದ್ದು ಹುಚ್ಚು ಅಭಿಮಾನವೋ ಅಥವಾ ಗೀಳೋ ಗೊತ್ತಿಲ್ಲ. ನೆರೆಮನೆ ಬತ್ತಕ್ಕೆ ಹೆಗಣ ಗುದ್ದಾಡ್ತು ಅನ್ನೋ ಮಾತಿನಂತೆ ದೊಡ್ಡವರ ಮಾತಿನ ಜಟಾಪಟಿಯ ನಡುವೆ ಇವರು ಮೂಗು ತೂರಿಸಿ ಸಿಕ್ಕಾಕೊಂಡಿದ್ದಾರೆ. ಒಟ್ಟಾರೆ 18ಕ್ಕೂ ಹೆಚ್ಚು ಅಕೌಂಟ್ಗಳ ದೂರಿನ ಪೈಕಿ ಸದ್ಯ 4ರನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಆರೋಪಿಗಳನ್ನ ಬಂಧಿಸುವುದು ಬಾಕಿ ಇದೆ. ಮುಂದೆ ಯಾರ ಬಂಧನ ಆಗುತ್ತೆ ಎಂದು ಕಾದು ನೋಡಬೇಕಿದೆ. ಒಟ್ನಲ್ಲಿ 1 ನಿಮಿಷ ಮಾಡಿದ ಅಶ್ಲೀಲ ಕಮೆಂಟ್ನ ತಪ್ಪಿಗಾಗಿ ಇಂದು ಪೊಲೀಸರ ಅತಿಥಿ ಆಗಬೇಕಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.